ಏನು ಈ ಹಿಂದೆ ಬಿಜೆಪಿಯ ಶಾಸಕರಾಗಿದ್ದಂಥ ಹರ್ಷವರ್ಧನ್ ಅವರು RSS ಪಥಸಂಚಲನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಉದ್ರೇಕಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. RSS ಪಥಸಂಚಲನ ಮಾಡೋದ್ರಿಂದ ದೇಶದ ಅಭಿವೃದ್ಧಿ ಏನಾಗಲ್ಲ. ಮಾನ್ಯ ಹರ್ಷವರ್ಧನ್ ಅವರೇ, ನಿಮಗೆ ಗೊತ್ತಿರಲಿ, RSS 100 ವರ್ಷಗಳಿಂದ ಇರ್ಬೋದು, ಆದರೆ RSSನ ಏನು ಪಥಸಂಚಲನ ಆಗ್ಬೋದು, RSSನ ಕಾರ್ಯಚಟುವಟಿಕೆಗಳಾಗ್ಬೋದು, ಈ ದೇಶದಲ್ಲಿ ಶಿಕ್ಷಣಕ್ಕೆ ಏನು ಕೊಡುಗೆ ಕೊಟ್ಟಿದೆ, ಈ ದೇಶದ ಅಭಿವೃದ್ಧಿಗೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋದನ್ನು ಬಹಿರಂಗವಾಗಿ ಚರ್ಚೆ ಮಾಡಿ. ಪಥಸಂಚಲನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ವಿವಾದವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಅದೇನು ಸರಿಯಾದಂಥ ಕ್ರಮ ಅಲ್ಲ. ಈಗಾಗಲೇ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೆದಿದೆ. RSS ಒಂದು ನೋಂದಾಯಿತವಲ್ಲದ ಸಂಘಟನೆ ಅಂತೇಳಿ. ಯಾವ ಸಂಘಟನೆ ನೋಂದಾಯಿತ ಅಲ್ವೋ ಅದು ಸಂವಿಧಾನಕ್ಕೆ ವಿರುದ್ಧವಾದಂಥ ಸಂಘಟನೆ ಅಂತ ಪರಿಗಣಿಸಬೇಕಾಗುತ್ತೆ. ನೀವು ಸಂವಿಧಾನದ ಪರವಾಗಿದ್ದರೆ ಈ ದೇಶದ ಕಾನೂನಿಗೆ ಅನುಗುಣವಾಗಿ ನೋಂದಾಯಿಸಿಕೊಂಡು ನಿಮ್ಮ ಕಾರ್ಯಚಟುವಟಿಕೆಗಳನ್ನ ಮಾಡಿ. ಒಂದು ನೋಂದಾಯಿತ ಸಂಘಟನೆ ಅಲ್ಲ, ಅದರ ಪರವಾಗಿ ನೀವು ಇಷ್ಟು ದೊಡ್ಡ ಮಟ್ಟದ RSSನ ಪದಾಧಿಕಾರಿಗಳು, RSSನ ಕಾರ್ಯಕರ್ತರೇ ಅಷ್ಟೊಂದು ಮಾತಾಡ್ತಾ ಇಲ್ಲ. ನೀವು BJPಯ ಶಾಸಕರಾಗಿದ್ದವರು ನೀವು ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಿ? ಅದ್ರ ಬದಲು ನೀವು ನೇರವಾಗಿ BJPಯ ಬದಲು ತೊರೆದು RSSನ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಸಂಪೂರ್ಣವಾಗಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿ RSSನ್ನು ಸೇರಿಸ್ಕೊಂಡ್ರೆ ಭಾಳ ಒಳ್ಳೆಯದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ ಅವರು.